ಸಮಸ್ಯೆ ಗಂಭೀರವಾದ ಸಮಸ್ಯೆ ಏನೂ ಇಲ್ಲ. ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಯಾವುದೋ ಒಂದು ಸಂದರ್ಭದಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಆ ಕಮ್ಯುನಿಕೇಷನ್ ಗ್ಯಾಪ್ ಆಗಿರೋದ್ರಿಂದ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅದರಿಂದ ಏನು ತೊಂದರೆ ಏನಿಲ್ಲ. ಪಕ್ಷದಲ್ಲಿ ಇರ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಕಷ್ಟ ಕಾಲದಲ್ಲಿ ಎಲ್ಲ ಸಂದರ್ಭದಲ್ಲೂ ಸಹ ನಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ದು. ಅವರು ಬೆಂಗಳೂರು ನಗರದ ಒಂದು ಕಾಂಗ್ರೆಸ್ ಪಕ್ಷದ ಪಿಲ್ಲರ್ ಆಗಿ ಬೆಂಗಳೂರು ನಗರವನ್ನು ಕಾಪಾಡ್ಕೊಂಡು ಬಂದಿರತಕ್ಕಂಥವ್ರು ಮತ್ತು ಕಳಂಕರಹಿತ ರಾಜಕಾರಣಿ ಅಂತ ಹೇಳಿ ಇರ್ತಕ್ಕಂಥ ಅಜಾತಶತ್ರು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಕೆಲವು ವಿಚಾರದಲ್ಲಿ ಅವರಿಗೆ ಬೇಸರ ಆಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಈಗಾಗಲೇ ಮುಖ್ಯಮಂತ್ರಿಗಳು ಸಹ ಮಾತಾಡಿದ್ದಾರೆ, ನಾನು ಸಹ ಮಾತಾಡಿದ್ದೀನಿ. ಆದ್ದರಿಂದ ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಬಾರ್ದು ಅಂತ ನಾನು ಮುಖ್ಯಮಂತ್ರಿ ಒತ್ತಡ ಮಾಡ್ತೇನೆ. ಇನ್ನೂ ಸಹ ಅವರಲ್ಲಿ ಇನ್ನೂ ಕೆಲವರು ಮಾತಾಡಿದಾಗ ಅವರು ಸರಿ ಹೋಗುತ್ತೆ ಅನ್ನೋ ಭರವಸೆ ನನಗಿದೆ. ಅವರು ಸುಮಾರು ನಾವು ಅವರೆಲ್ಲರೂ ಸಹ ವಿದ್ಯಾರ್ಥಿ ದೆಸೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿರೋರು. ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗ್ತಕ್ಕಂಥದ್ದು, ಹಾನಿ ಆಗ್ತಕ್ಕಂಥ ಕೆಲಸ ಅವ್ರು ಮಾಡೋದಿಲ್ಲ ಅನ್ನೋ ನಂಬಿಕೆ ಇದೆ. ಅವರು ತಮ್ಮ ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಂಡು ಪುನಃ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷವನ್ನು GBA ಚುನಾವಣೆ ಸಹ ಬರ್ತಾ ಇದೆ, ಅದಕ್ಕೆ ಬಲಿಷ್ಠವಾಗಿ ಸದೃಢವಾಗಿ ಬೆಳೆಸಲಿಕ್ಕೆ ಎಲ್ಲ ಸಹಕಾರವನ್ನು ಮಾಡ್ತಾರೆ ಅಂತ ನಂಬಿಕೆ ಇದೆ. ಉಳಿಸ್ಕೊಳ್ಬೇಕು ಅಂತ ಚರ್ಚೆ ಇತ್ತು. ಈಗ ರಾಮಲಿಂಗಾರೆಡ್ಡಿ ಅವರು ಕೂಡ ಅದನ್ನೇ ಪ್ರಶ್ನೆ ಆಗ್ತಾರೆ ಅನ್ಸುತ್ತೆ. ನನಗೆ ಕೊಟ್ಟಂತ ಮಾತನ್ನು ಉಳಿಸ್ಕೊಳ್ಬೇಕು, ನನ್ನ ಆತ್ಮಗೌರವದ ವಿರುದ್ಧ ಕೆಲಸ ಮಾಡೋಕ್ಕಾಗಲ್ಲ. ರಾಜಕಾರಣದಲ್ಲೆಲ್ಲ ಕೆಲವು ಸಂದರ್ಭದಲ್ಲಿ ಆಗುತ್ತೆ, ಕೆಲವು ಬದಲಾವಣೆಗಳಾಗುವಾಗ ಕೆಲವು ವಿಚಾರಗಳು ಬರುತ್ತೆ ಮುಂದೆ. ಆದರೆ ಎಲ್ಲದಕ್ಕೂ ಸಹ ಪರಿಹಾರ ಇದೆ. ಪರಿಹಾರ ಆ ಸಮಸ್ಯೆ ಬಗೆಹರುತ್ತೆ ಅಂತೇಳಿ ನನ್ನ ನಂಬಿಕೆ ಇದೆ.